ಎಂಎಲ್ಸಿ ಸಿಟಿ ರವಿ ಬೆನ್ನಿಗೆ ನಿಲ್ಲಲಿಲ್ವಾ ರಾಜ್ಯ ಬಿಜೆಪಿ ನಾಯಕರು? ಠಾಣೆ ಮುಂದೆ ಹೋಗಿ ನಿಂತಿದ್ದೆ ಮಹಾ ಸಾಧನೆ ಅಂದುಕೊಂಡ್ರ ಆರ್ ಅಶೋಕ್. ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ಫೇಲ್ ಆಗಿದ್ದಾರೆ. ರಾಜ್ಯ ನಾಯಕರ ನಡೆಗೆ ಬಿಜೆಪಿ ಶಾಸಕರು ಮುಖಂಡರೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದು ಪಕ್ಷದ ನಾಯಕರ ಸಂಪೂರ್ಣ ನಿರ್ಲಕ್ಷ್ಯ ಅಂದ್ರ ಹಾಗಾದ್ರೆ ವರಿಷ್ಠರು? ಸಿಟಿ ರವಿ ಬಂಧನದವರೆಗೂ ಸುಮ್ಮನೆ ಇದ್ದ ಬಿಜೆಪಿ ಲೀಡರ್ಸ್, ಬಂಧನದ ನಂತರವೇ ಎಚ್ಚೆತ್ತುಕೊಂಡ ರಾಜ್ಯ ಬಿಜೆಪಿ ಮುಖಂಡರು. ಅತ್ತ ಸಿಟಿ ರವಿ ಕೆಟ್ಟ ಪದ ಬಳಸಿದ್ದ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಕಾಂಗ್ರೆಸ್ ಅಲರ್ಟ್ ಆಗುತ್ತೆ. ಹಿರಿಯ ಸಚಿವರು ಸಭೆ ಸೇರಿ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುವರ್ಣಸೌಧಕ್ಕೆ ದೌಡಾಯಿಸಿದ್ರು. ಇದೊಂದು ಕ್ರಿಮಿನಲ್ ಅಪರಾಧ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈ ಘಟನೆ ವೇಳೆ ಕೆಲವರು ತಟಸ್ಥ ಧೋರಣೆಯನ್ನ ಅನುಸರಿಸಿದ್ರು. ಇನ್ನು ಕೆಲವು ನಾಯಕರಂತೂ ತಮ್ಮದೇ ಲೆಕ್ಕಾಚಾರದಲ್ಲಿ ತೊಡಗಿದ್ರು. ಸಭಾಪತಿ ಮುಖೇನ ಸಂಧಾನ ಮಾಡಿಸುವ ಪ್ರಯತ್ನವೂ ಕೂಡ ಮಾಡಲಿಲ್ಲ. ಎಥಿಕ್ಸ್ ಕಮಿಟಿಗೆ ವಹಿಸುವಂತೆ ಸಭಾಪತಿ ಮೇಲೆ ಒತ್ತಡವನ್ನು ಹೇರಲಿಲ್ಲ. ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಿದ್ರು, ತಣ್ಣಗೆ ಕೂತಿದ್ರು ಕಮಲ ಪಡೆಯ ನಾಯಕರು. ಬಿಜೆಪಿ ನಾಯಕರಲ್ಲಿರೋ ಒಡಕನ್ನೇ ಲಾಭ ಮಾಡಿಕೊಂಡಿದೆ ಇಲ್ಲಿ ಕಾಂಗ್ರೆಸ್. ಬಿಜೆಪಿ ನಾಯಕರ ಎಡವಟ್ಟುಗಳೇ ಇಷ್ಟೆಲ್ಲಾ ರಾದ್ಧಾಂತಕ್ಕೆ ಕಾರಣ ಅನ್ನೋ ಚರ್ಚೆ ಈಗ ನಡೀತಾ ಇದೆ. ಸುವರ್ಣಸೌಧದಲ್ಲಿ ಒಂದು ಘಟನೆ ಆಗುತ್ತೆ. ಅವಾಚ್ಯ ಶಬ್ದದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನಿಂದಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಘಟನೆ ಆಗುತ್ತೆ, ಚರ್ಚೆ ನಡೆಯುತ್ತೆ. ಅದಾದ ನಂತರ ಸಿಟಿ ರವಿ ಅವರ ವಿರುದ್ಧ ಕಂಪ್ಲೇಂಟ್ ಆಗಿ ಅವರನ್ನ ಪೊಲೀಸ್ನವರು ಎತ್ತಾಕೊಂಡು ಹೋಗ್ತಾರೆ. ಲಿಟ್ರಲಿ ಒಬ್ಬ MLC ಅಂತಾನು ನೋಡದೆ ಎತ್ತಾಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೋ ಬಿಜೆಪಿ ನಾಯಕರು ಸಿಟಿ ರವಿ ಅವರ ಪರವಾಗಿ ನಿಲ್ತಾನೆ ಇಲ್ವಲ್ಲ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅನ್ನೋ ಪರಿಸ್ಥಿತಿಯೂ ಕೂಡ ಉಂಟಾಗಿತ್ತು. ಈಗ ಗೊತ್ತಾಗ್ತಾ ಇದೆ ಪೊಲೀಸ್ ಠಾಣೆಯ ಮುಂದೆ ಹೋಗಿ ನಿಂತಿದ್ದೆ ಮಹಾ ಸಾಧನೆ ಅನ್ಕೊಂಡ್ಬಿಟ್ಟಿದ್ದಾರೆ ಆರ್ ಅಶೋಕ್ ಅವರು ಅಂತ ಹೇಳಿ. ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಫೇಲ್ ಆಗಿದ್ದಾರೆ. ಇಲ್ಲಿ ರಾಜ್ಯ ನಾಯಕರ ನಡೆಗೆ ಸ್ವತಃ ಬಿಜೆಪಿ ಶಾಸಕರು ಮುಖಂಡರೇ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇದು ಪಕ್ಷದ ನಾಯಕರ ಸಂಪೂರ್ಣ ನಿರ್ಲಕ್ಷ್ಯ ಅಂದ್ರ ಹಾಗಾದ್ರೆ ವರಿಷ್ಠರು? ಸಿಟಿ ರವಿ ಬಂಧನದವರೆಗೂ ಸುಮ್ಮನೆ ಇತ್ತು ಬಿಜೆಪಿ. ಬಂಧನದ ನಂತರವೇ ಅರೆಸ್ಟ್ ಮಾಡುವವರೆಗೂ ಸುಮ್ಮನೆ ಇದ್ದು, ಅರೆಸ್ಟ್ ಮಾಡಿದ ನಂತರ ರಾಜ್ಯ ಬಿಜೆಪಿ ಮುಖಂಡರು ಎಚ್ಚೆತ್ತುಕೊಂಡಿದ್ದಾರೆ. ಅತ್ತ ಸಿಟಿ ರವಿ ಕೆಟ್ಟ ಪದ ಬಳಸಿದ್ದ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗ್ಬಿಟ್ರು ಅಂತ ಅಂದ್ರೆ, ಹಿರಿಯ ಸಚಿವರೆಲ್ಲ ಸೇರಿ ಸಭೆ ಮಾಡ್ತಾರೆ. ಮುಂದಿನ ಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುವರ್ಣಸೌಧಕ್ಕೆ ಬರ್ತಾರೆ. ಇದೊಂದು ಕ್ರಿಮಿನಲ್ ಅಪರಾಧ ಅಂತ ಹೇಳ್ತಾರೆ. ಈ ಘಟನೆ ವೇಳೆ ಕೆಲವರು ತಟಸ್ಥ ಧೋರಣೆಯನ್ನು ಅನುಸರಿಸಿದ್ರು ಬಿಜೆಪಿಯವರು. ಇನ್ನು ಕೆಲವು ನಾಯಕರಂತೂ ತಮ್ಮದೇ ಲೆಕ್ಕಾಚಾರದಲ್ಲಿ ತೊಡಗಿದ್ರು. ಸಭಾಪತಿ ಮುಖೇನ ಸಂಧಾನ ಮಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಎಥಿಕ್ಸ್ ಕಮಿಟಿಗೆ ವಹಿಸುವಂತೆ ಸಭಾಪತಿ ಮೇಲೆ ಒತ್ತಡನೂ ಕೂಡ ಹೇರಲಿಲ್ಲ ಬಿಜೆಪಿ ನಾಯಕರು. ಕಾಂಗ್ರೆಸ್ ನಲ್ಲಿ ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಬಿಜೆಪಿ ಲೀಡರ್ಸ್ ಮಾತ್ರ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವರ್ತನೆ ಮಾಡ್ಬಿಟ್ರು. ಆ ದಿನ ಬಿಜೆಪಿ ನಾಯಕರಲ್ಲಿರೋ ಒಡಕನ್ನೇ ಈಗ ಕಾಂಗ್ರೆಸ್ ಲಾಭ ಮಾಡ್ಕೊಳ್ತು. ಬಿಜೆಪಿ ನಾಯಕರ ಎಡವಟ್ಟುಗಳೇ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಈಗ ಚರ್ಚೆ ನಡೀತಾ ಇದೆ.